Guys, welcome back to my YouTube channel. ಆನೆನ ನೋಡೋಕ್ಕೋಸ್ಕರ ಇಷ್ಟೊಂದು ಸರ್ಕಸ್ ಮಾಡ್ಕೊಂಡು ಬರ್ತಾ ಇದೀವಿ. ನಾನೇ ಇಟ್ಕೋತೀನಿ ನೋಡೋಕೈತಲ್ಲ, ನಾನೇ ಎತ್ಕೊಂಡ್ ಬಂದಿದ್ರೆ ಐತಿತ್ತಲ್ಲಮ್ಮ. ಬೋಟಲ್ಲಿ ಬಂದಿರೋದು ಫಸ್ಟ್ ಟೈಮು, ಬಾಯಿಗೆಲ್ಲ ಬಂದ್ಬಿಟ್ಟು ನೋಡಿ ಫಸ್ಟ್ ಟೈಮ್. ನಮ್ಮ ಅಜ್ಜಿ ಒಂದು ಇವ್ರಿಗೆ ನಮ್ಮ ಅತ್ತೆ ಮಾತ್ರ ಎದುರ್ಕೊಬಿಟ್ರು ಗುರು. ಅಪ್ಪ ಹೋಗ್ತಾ ಇದೀವಿ. ಸೊ ನಾವು ನಮ್ಮ ಬಾವರೆಲ್ಲ ಮ್ಯಾಚಿಂಗ್ ಹಾಕೊಂಡಿದ್ದೀವಿ. ಅವರು ಪಿಂಕ್, ನಾನು ಪಿಂಕ್, ಸನ್ನಿಧಿ. ಸೊ ಇವಳು ನಮ್ಮ ಅಕ್ಕನ ಸೊಸೆ. ಆ್ಯಕ್ಚುಲಿ ಇಲ್ಲಿಂದ ಬರ್ತವ್ರೆ ಗ್ಯಾಂಗು. ಅದೇ ಆನೆ ನೋಡಕ್ ಹೋಗಿಲ್ಲ ಗಾಯ್ಸ್, ಆನೆನೇ ನಮ್ಮನ್ನ ನೋಡಕ್ ಬರ್ತಿದೆ ಗಾಯ್ಸ್. ಸನ್ನಿಧಿ ಇಷ್ಟು ನೋಡ್ದಲ್ಲಿ ಗೊತ್ತಾಯ್ತು ಯಾರಂತ, ಅವ್ರು ಯಾರ್ಯಾರು ಅಂತ ಗೊತ್ತಾದ್ರ? ಅಲ್ಲಿ ಅದು ದಸರಾ ಆನೆ ಇದೆ. ಅಪ್ಪ ಮೋನಿ ಸಾಕಕ್ಕೆ ನಮ್ಮ ಅವನ್ಕೆ ನಾಯಿ ತರ ಹೋಗಿಸ್ಕೊತೀವಿ, ಇನ್ನು ಆನೆ ಸಾಕ್ಬಿಟ್ರೆ ಆನೆನೆಲ್ಲ ಸಾಕ್ತಾರಂತೆ. ಇಲ್ಲೇ ಚಿತ್ರ ಬಿಡಿಸಿದೆ ಅಲ್ಲ, ನೀವು ಕಾಡದು ಅಂತ ಕಡೆ ಮದುವೆ ಇರೋದು. ಇವನ್ ಶ್ರೀರಾಮ ಇನ್ನೂ ಹೋಗಿಲ್ಲ, ಅದು ಪೈಂಟ್ ಅದಕ್ಕೆ ಹೊಸದು ಹೊಸದಂತ ಎತ್ರುಕೋಬೇಡಿ. ಎರಡಲ್ಲಿ ಇದು ದಸರಾಕ್ಕೆ ಹೋಗಿರೋ ಆನೆ ನಮ್ಮ ಊರಲ್ಲಿ ಬಂದಿದೆ. ಶ್ರೀರಾಮ್ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ நீங்க வரல அத்தருக்கு ಹೋಗು அப்படியே நாங்கெல்லாம் அப்படியே செல்ஃபி எடுத்து சொல்லு பசக்தி பாப்பா ಫೋಟೋ ಅದು ಆನೆ ಅನ್ಸುತ್ತೆ, ಇವಾಗ ತಂದಿರೋದಂತೆ. ಇನ್ನೊಂದ್ಸತಿ ಇಳಿಬಾ ಅದನ್ನ. ಕಬಾಲಿ ಸ್ಟೈಲಲ್ಲಿ ರಜನಿಕಾಂತ್ ಆಕ್ಟ್ ಮಾಡ್ತಿರೋದು ಆನೆ ನೋಡ್ಕೊಡಿ. ನೋಡಿ ಇಲ್ಲಿ ಬೀಗರು ಸೊಸೆ ಮಾತಾಡ್ಕೊಂಬತ್ತವ್ರೆ. ಲದ್ದಿ ತಗೊಳಕ್ ಅವ್ರು ಹುಡುಕ್ತವ್ರೆ. ಈ ಅಂತಲ್ಲ ಎರಡು ಕೊಟ್ಟರು ಅವರು. ಅಕ್ಕ ಸೀರೆ ಉಟ್ಕೊಂಡ್ಬಂದಿದೆ, ಹೆಂಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ನನಗೇನು ಬೇಜಾರು. ಪ್ರೋಗ್ರಾಮ್ ಮುಗಿಸ್ಕೊಂಡು ನಿಂಗೆ ಗಂಡವ್ರ ಸುಮ್ಮನೆ ಇಲ್ದೇ ಇದಕ್ಕಾಗ್ದೇನೆ ಕರ್ಕೊಂಬಂದವ್ರೆ. ಆನೆ ನೋಡಿದ್ರೆ ನಂಗೆ ಆನೆ ಇಷ್ಟ, ಅದಕ್ಕೆ ಇದೊಂದು ತುಂಬ ಉದ್ದ ಬಿಟ್ಟು. ಈಗ ಮಾತಾಡು. ಆನೆ ಅಂದರೆ ತುಂಬ ಇಷ್ಟ, ಅದರಲ್ಲಿ ಭೀಮ ಇಷ್ಟ. ಭೀಮ ಮತ್ತು ಅಭಿಮನ್ಯು ಜಾಸ್ತಿ ಇಷ್ಟ. ಅವ್ನು ಯಾಕೆ ಅವಳು ವಿಲನ್ ಥರ ನೋಡ್ತಾರೆ ಶಾಂತ. ಬಿಕಾಸ್ ಅವನ ಹೆಸರು ಹರ್ಷ, ಆನೆ ಹೆಸರು ಹರ್ಷ. ಅವ್ನು ಕಪ್ಪಟ್ಟೆ ಹಾಕೊಂಡು ಅದು ಕಪ್ಪಟ್ಟೆ, ಅವ್ನಿಗೆ ಅದಕ್ಕೂ ಸಿಂಕೆ ಐತೆ, ಅವ್ನ ಬಾಡಿ ಗೊತ್ತು. ಅವನಿರೋ ಬಾಳ್ ಅಲ್ಲೋಡಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ. ಶ್ರೀರಾಮ್ ಹೋದ್ನ ಅಂತ. ಶ್ರೀರಾಮ್ ಟೈಮ್ ಆಯ್ತಲ್ಲ, ಟೈಮ್ ಆಯ್ತೈತಲ್ಲ, ಆನೆಗಳು ಓಡ್ತಾವೆ. ಅವ್ರ ಮನೆಗಳೆಲ್ಲ ಇಲ್ಲವಲ್ಲ, ಆರಾಮ. ಒಂದು ಮಳೆ ಬಂದರೆ ಕಷ್ಟ ಅವ್ರಿಗೆಲ್ಲ. ನೀರೇನು ಬರ್ಬೇಕು ಅವ್ರು ಹಂಗೆಲ್ಲ ಮಾಡಿ. ಇದು ಹೊಸ ಆನೆ ಅಂತೆ. ಯಾವುದು ಇದು ಹೌದಾ? ಭಾಳ ಬೇಗ ಹೋಗೋಣ, ದಾಟನ. ಆನೆಗಳು ಕಂಡ್ರೆ ಭಯ ಅಲ್ಲ, ಅದ್ರ ಕಾಲುಗಳು ಕಂಡ್ರೆ ಭಯ. ಆನೆ ಲದ್ದಿ ಎತ್ಕೊಳಕ್ ಬಂದವ್ರೆ ಜನ. ಆನೆ ಲದ್ದಿ ಎತ್ಕೊಂಡು ಹೋಗಕ್ಕೆ ಬಂದವ್ರೆ ಎಲ್ಲರೂ. ಎಲಿಫೆಂಟ್ ಇದು ನೋಡೋಕ್ಕೆ ಕರಿತಿದ್ರು ನೋಡಿ.
ಇಲ್ಲೇ ನಿಂತ್ಕೊಳ್ಳಿ. ಆನೆ ನೀವು ಇಲ್ಲೇ ನಿಂತ್ಕೊಳ್ಳಿ, ಆನೆ ಬಂದು ನೀರು ಹಚ್ಚಿದೆ. ಇಲ್ಲೇ ಬಂದ್ರು. ನಮ್ಮ ಭಾವ ಎಲ್ಲೆಲ್ಲೂ ಜನ ಇಟ್ಟವ್ರೆ ಆನೆ ಗೊತ್ತಾ ಎಷ್ಟು ಅಲ್ವಾ? ನಮ್ಮ ಭಾವ ಎಲ್ಲೆಲ್ಲೂ ಜನ ಇಟ್ಟವ್ರೆ. ಊರು ರಾಮನಾಥ್ಪುರನೇ ಆಗಿದ್ರು, ನಿಮ್ಮ ಹಸ್ಬೆಂಡ್ ಅವ್ರು ಎಲ್ಲ ಕಡೆ ಜನ ಇಟ್ಟವ್ರೆ. ದಟ್ಸ್ ಮೈ ಹಸ್ಬೆಂಡ್. ನಮ್ದೇ ಜನ ಇಲ್ಲ ಅಂತ ಸಹ ಮಾಡ್ಲಿಕ್ಕಿಲ್ಲ ನಮ್ದೇ ಊರ. ಅದು ಕಾಂತಾರ ಫಿಲಂ ನೋಡಿ ಕಾಂತಾರ ಫಿಲಮ್ನ ನಮ್ಮ ಕಡೆ ಹೋಗಿಲ್ಲ. ಕಾಂತಾರ ಫಿಲಂ ನೋಡಿ ನನ್ನ ಹಸ್ಬೆಂಡ್ ಫುಲ್ ರಿಷಬ್ ಶೆಟ್ಟಿ ಆಗ್ಬಿಟ್ಟವ್ರೆ. ಹಿಂದಿ ಬರಲ್ಲ. ದಸರಪೈ ತುರ್ತುರೆ ಅಂದ್ರೆ ಬೇಡ ಬರೀ ಇಂಥದೆಯಾ? ಸೇರ್ಕೊಂಬಿಡಿ ಇಲ್ಲಿ. ಆನೆ ನಮಗೆ ನೀರು ಆಡ್ಸಕ್ ಬರ್ತಿರೋ ಆನೆ. ಅವ್ರು ನಾವು ಬ್ಲೂ ಕಲರ್ ಅವರು ನಮ್ಗೋಸ್ಕರ ಹೆಲ್ಪ್ ಮಾಡಕ್ ಬಂದಿದ್ದಾರೆ. ನಮ್ಮ ಸಾಯಿಬಣ್ಣ ಅವ್ರ ಕಡೆಯಿಂದ ನೀರು ಹಾರಿಸೋದಕ್ಕೆ ಬರ್ತಾರೆ. ಎಲ್ಲಿ ನಮ್ಮ ಚಪ್ಪಲ್ ಕೊಡೋದು ಅದಿಲ್ಲ ಚಪ್ಪಲ್ ಕೊಡು. ಏನು ಮಾಡಬೇಕು? ಕೇಳ್ಸಲ್ಲ ಸೌಂಡು. ನೀರ್ ಕಂಡ್ರೇನೆ ಆಗ್ತಾ ನನಗೆ. ನೀರ್ ನೋಡಿ ಒಳ್ಳೆ ಎಕ್ಸೈಟ್ಮೆಂಟ್ ಆಗ್ತಿದೆ. ಅಲ್ಲಿ ಕಾರಲ್ಲಿ ಬಂದಿದ್ವಿ. ಲಾಸ್ಟ್ 5 years ಬ್ಯಾಕ್ ಬಂದಾಗ ಬಿದ್ದಿದ್ದೆ. ಈ ಸತಿ ನಿಧಾನವಾಗಿ ಹೋಗಿ ಬಂದಿದ್ದೀವಿ. ಅದಕ್ಕೆ ಬೋಟಲ್ಲಿ ಹೋಗಿರೋದು. ಮದ್ವೆಗೆ ಮುಂಚೆ ಬಂದಾಗ ನನ್ನ ಗಂಡ ನನ್ನೇ ಬಿಟ್ಬಿಟ್ಟು ಮುಂದೆ ಹೋಗಿದ್ರು. ಈಗ ನನ್ನ ಜೊತೆನೇ ಇಲ್ಲ. ನಮ್ಮ ಸ್ಪೆಷಲ್ ಪರ್ಸನ್ ಅಂದ್ರೆ ನಮ್ಮ ಅತ್ತೆ ಬಂದ್ಬಿಟ್ಟು ಹತ್ರಕ್ಕೆ ಹೋಗು ಅಂದ್ರೆ ಬೋಟಲ್ ಹೋಗಿ ಅಂದ್ರೆ ಏನಂತಂದ್ರೆ ಅವ್ರಿಗೆ ನೀರಿಗೆ ಬಂದಾಗ ಫ್ರೀಯಾಗಿ ದೇವಸ್ಥಾನ ಅಷ್ಟೇ. ಅವರು ದೇವರು ಅಷ್ಟೇ. ಅವ್ರಿಗೆ ನೀರ್ ಕಂಡ್ರೆ ಭಯ, ಆನೆ ಕಂಡ್ರೆ ನಾವು ಗೌಗಾಲಿರತ್ತಕ್ಕೆ ಹೋಗಲ್ಲ. ನೀರ್ ಪ್ಲಸ್ ಅಕಸ್ಮಾತ್ ನಮ್ಮ ಅತ್ತೆ ಏನಾದ್ರು ಒಬ್ರು ಮಾತಾಡಿ ಅದು ವಿಡಿಯೋ ಯೂಟ್ಯೂಬ್ ನಮ್ಮ ಅತ್ತೆನ ಮಂಗಳೂರು ಬೀಚಿಗೆ ಕರ್ಕೊಂಡು ಹೋದ್ರೆ ಗ್ಯಾರಂಟಿ ಬೀಚ್ಗೆ ಇಳಿಯೋದಿಲ್ಲ. ಐಲ್ಯಾಂಡಿಗೆ ಕರ್ಕೊಂಡು ಹೋದ್ರೆ ನಮ್ಮ ಅತ್ತೆ ಗ್ಯಾರಂಟಿ ಇರಲ್ಲ. ಯಾಕೆಂದ್ರೆ ಸಮುದ್ರದ ನೀರು ಉಕ್ಕದ್ ನೋಡಿ ಅರ್ಧ ಜೀವ ಬಾಯಿಗೆ ಬಂದಿಲ್ಲ. ಹೋಗೋಣ ಅಂದ್ರೆ ಮಧ್ಯೆ ಸಮುದ್ರ ನಿಲ್ಸಕ್ಕೆ ಅದು ಆಟೋ ಅಲ್ಲ. ಇನ್ನೊಂದ್ ಏನಂದ್ರೆ ನಮ್ಮ ಮಾವನ್ ಜೀವ ನಮ್ಮ ಅತ್ತೆ ಏನಾರ ಆದ್ರೆ ನಮ್ನ ಇಟ್ಕೊತಾರೆ ಕತೆ ಅಷ್ಟೇ. ಅವ್ರೇನ್ ಹೇಳ್ತಾರೆ ಅಂದ್ರೆ ನನ್ನ ಹೆಂಡತಿ ಸೇಫ್ಟಿ ನೋಡ್ಕೋ, ನಿನ್ ಗಂಡ ನಿನ್ ಸೇಫ್ಟಿ ನೋಡ್ಕೋತಾನೆ. ಅದಕ್ಕೆ ಧನ್ಯವಾದಗಳು. ನಮ್ಗೆ ಇಷ್ಟೆಲ್ಲ ಮಾತಾಡಕ್ ಅವಕಾಶ ಕೊಟ್ಟಿದೆ ನಿಮ್ ಯೂಟ್ಯೂಬ್ ಚಾನೆಲ್ಗೆ ಧನ್ಯವಾದಗಳು. ಇವಳು ನನ್ ಸೊಸೆ. ನೀನು ಅರ್ಧ ಕನ್ನಡ ಅರ್ಧ ಭಾಷೆ ಮಾತಾಡ, ಕರೆಕ್ಟ್ ಕನ್ನಡ ಭಾಷೆ ಮಾತಾಡು. ಇವಳು ಏನಂತ ಅಂದ್ರೆ ಆನೆ ಇವಳಿಗೆ ಬೇಕಂತ ನೀರು ಹರಿಸ್ತಂತೆ. ಬೇರೆ ಯಾರ ಮೇಲೂ ಕಣ್ಣಿತ್ತು ಮತ್ತೆ ಇವಳ ಮೇಲೆ ಕಣ್ಣಿತ್ತಂತೆ. ಇಲ್ಲ ನಮ್ಮ ಮಾವ ನಡ್ಕತ ನಿಂತಾಗ ನನ್ ಮೇಲೆ ಹಾಕ್ಬಿಡ್ತು. ಅಲ್ಲಿರೋದು ನಡ್ಕೊಂಡು ನಮ್ಮ ಅಪ್ಪಂಗೆ ಮದ್ವೆಗಿಂತ ಮುಂಚೆ ನನ್ ಮೇಲೆ ಎಷ್ಟು ಲವ್ ಇತ್ತು, ಅದಕ್ಕಿಂತ ಡಬಲ್ ನನ್ ಗಂಡನ ಮೇಲೆ ಆಗಿತ್ತು. ತುಂಬಾ ಪೊಸೆಸಿವ್ನೆಸ್. ನಿನ್ಕಿಂತ ನನಗಾಗಬೇಕು, ಯಾಕಂದ್ರೆ ನನ್ ಮೇಲೆ ಪ್ರೀತಿ ಇದೊಂದು ಬದುಕಿ, ಇದೊಂದು ಜನ್ಮವೇ. ಇನ್ನೊಂದು ಏನಂದ್ರೆ ನನ್ಗಿಂತ ಜಾಸ್ತಿ ನನ್ ಗಂಡನ್ ಪ್ರೀತಿ ಮಾಡ್ತಾರೆ. ಒಂದ್ ಕಡೆ ಖುಷಿ ಆಯ್ತು, ಒಂದ್ ಕಡೆ ನಮ್ಮ ಅಪ್ಪ ಅವ್ರನ್ನ ಪ್ರೀತಿ ಮಾಡ್ತಾರಲ್ಲ ಚೂರ್ ಆ ಪ್ರೀತಿನ ನಮ್ಮ ಅತ್ತೆ ಕೊಡ್ತಾರೆ. ಅದಕ್ಕೆ ಖುಷಿ ಆಗಿದ್ದೀನಿ. ನನಗೆ ಯಾರು ಕೊಡ್ತಲ್ಲ, ನಂಗೆ ಅದೇ ಬೇಜಾರು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟೇ. ಮದ್ವೆ ನಂಗೆ 5 ವರ್ಷ ಮಾಡಲ್ಲ. ನಂಗೆ ಅವ್ರು ಏನ್ ಹೇಳಿದ್ರು ಗೊತ್ತಾ, SLC ಮುಗಿದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿಸಬಹುದು ಅಂದ್ರು. ಅವ್ರ ನಮ್ಮ ಜೊತೆ ಅದಕ್ಕೆ SLC ಪಾಸ್ ಆದ್ಮೇಲೆ ಇಲ್ಲಿ ತಗೊಂಡು ಎಷ್ಟು ಪರ್ಸೆಂಟ್ ಬೇಕಾದ್ರೆ ಗೌರ್ಮೆಂಟ್ ಪರ್ಸೆಂಟೇಜ್ ಎಷ್ಟು
ಪರ್ಸೆಂಟೇಜ್ ಅನ್ನೋದಕ್ಕಿಂತ ಒಳ್ಳೆ ಮಾರ್ಕ್ಸ್ ಅಲ್ಲ ಅವ್ರು ಅದಕ್ಕೆ ಸೇರ್ಸಕ್ಕೆ ಎಷ್ಟು ಬೇಕಂತ ಅಷ್ಟೆಲ್ಲ ವಿಚಾರಿಸಿಲ್ಲ ಅವ್ರು ಹೇಳಿ ದುಡ್ಡಲ್ಲಮ್ಮ ಮಾರ್ಕ್ ನನ್ನ ಪ್ರಕಾರ ಏನಂತ ಅಂದ್ರೆ ಮಾರ್ಕ್ಸ್ ನಮ್ಮ ಫ್ಯಾಮಿಲಿ ಯಾರು ಒಬ್ರು ಗೌರ್ಮೆಂಟ್ ಕಾರ್ ಬಂದಿಲ್ಲ ಗೈಸ್, ಕಾರ್ ನಮ್ಮ ಅಣ್ಣನ ಧೈರ್ಯಶಾಲಿ ಅಂತ ಆನೆಗೆ ಫುಡ್ ಕೊಡಕ್ ಹೋದ್ರೆ ಆ ಆನೆ ಗೆದ್ಬಿಟ್ಟು ಏನ್ ಮಾಡ್ಲಿ ಅಂತ ನನ್ನೇ ಎದುರಿಸ್ಬಿಟ್ಟ. ಒಳ್ಳೇದಾಗ್ಲಿ ಅಂತ ತಾನೇ ಹೇಳಿ ಗೌರ್ಮೆಂಟ್ ಕೇಸ್ ಒಳ್ಳೇದಲ್ವ? ನನ್ಗೆ ಕೊಡಗು ಹುಡ್ಗಿನೇ ಬೇಕಂತ, ಯಾಕಂದ್ರೆ ಕೊಡಗು ಹುಡ್ಗಿರು ಇನ್ನು ನನಗಾಗ್ಬೇಕು, ನನ್ಗಾದ್ಮೇಲೆ ನಮ್ಮ ಅಣ್ಣಂದಿರಿಗೆಲ್ಲ ಆಗ್ಬೇಕು, ಆಮೇಲೆ ಕೊನೆದವನ್ಗೆ ಅವನು ಮದ್ವೆ ಇಲ್ಲ, ನಂಗೂ ಇಲ್ಲ. ಚಿಕ್ಕವಳು ಇವ್ನಿಗೆ ಯಾಕೆ ಈಗ ವಯಸ್ಸಿಗೆ ಮದ್ವೆ? ನಾನು ಇನ್ನು ಹೇಳ್ಬೇಕು ಅಂದ್ರೆ ಇವ್ರನ್ನೆಲ್ಲ ಮದ್ವೆ ಮಾಡಿ ನಾನು ಆಗ್ಬೇಕಾಗಿರೋದು. ನಿಜ ಬೇಸ್ ಮಗನ ಈ ಮಾತನ್ನು ಒಪ್ಪಿದೆ. ಫಾರ್ ವಾಚಿಂಗ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಗೈಸ್. ಲವ್ ಯು, ಬಾಯ್. ಅಷ್ಟೇ.